ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ಬಟ್ ತುಂಬ ದಿನ ಆದಮೇಲೆ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ನನ್ನ ಬರ್ಡೇ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿದ್ದಂತಹ ಒಂದು ಹೋಮ್ ಸ್ಟೇದು ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡೋಣ ಅಂತ ಹೇಳಿ ಅದನ್ನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಸ್ತಾಗೋಯ್ತಂತ ಕಾರಲ್ಲಿ ಅವಳು ಕೂರದೇ ಇಲ್ವಂತ. ಇನ್ನ ತಿರ್ಗಾಡಿ ಎಷ್ಟು ಸುಸ್ತಾಯ್ತು. ನೀವೆಲ್ಲೋಗಿದ್ರಿ? ನಾನು ಈ ಕಾರ್ ಓಡಿಸ್ತೀನಲ್ಲ. ನೀವೇ ಕಾರ್ ಓಡಿಸಿ ಫಾಸ್ಟ್ ಓಡಿಸಿ ನಾವು ನಿಧಾನಕ್ಕೆ ಬಂದ್ವಿ. ಮೇಲೋಗಕ್ಕೆ ಅಂತ ಇದ್ವಿ. ಮೇಲೆ ಕೂತ್ವಿ ನೀವು. ನಾನು ರೋಡ್ ಮಿಸ್ ಆಯ್ತು. ನಮ್ಮ ನಿಶು ಇನ್ನೊಂದು ಕಾರಲ್ಲಿ ಕುತ್ಕೊಂಡಿದ್ಲು ಹಿಂದೆ. ಮೋಹನ್ ಸ್ವಲ್ಪ ರೋಡ್ನ ಮಿಸ್ ಮಾಡಿ ಓಡಿಸ್ಬಿಡ್ತಿದ್ರು. ಅದಕ್ಕೆ ಸುಸ್ತಾಗೋಯ್ತು. ಮೋಹನ್ ಅಂಕಲ್ ಎಲ್ಲೋಗಿದ್ರಿ? ಅಲ್ಲ ಮೋಹನ್ ಅಣ್ಣ ಅನ್ನೋದವಳು. ಮೋಹನ್ ಅಣ್ಣ ಎಲ್ಲೋಗಿದ್ರಿ ನೀವು? ನಮ್ಮನ್ನು ಅಷ್ಟೊಂದು ಸುತ್ತಿಸ್ಬಿಟ್ರಲ್ಲ, ನಾನಂತೂ ಇನ್ನೊಂದ್ಸತಿ ಆ ಕಾರಲ್ಲಿ ಕೂರಲ್ಲಪ್ಪ, ನಿಮ್ಮ ಕಾರಲ್ಲೇ ಕುತ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳ ವಾಯ್ಸು ಮಾತೆಲ್ಲ ಚಂದ ಅಲ್ವಾ ಮಕ್ಕಳಿದು ಅಂತ ಹೇಳಿ ಆ್ಯಡ್ ಮಾಡಿದ್ದೆ ಅಷ್ಟೇ. ಅಲ್ಲ ನನ್ನ ಮರ ಹತ್ತಿ ಮ್ಯಾಂಗೋ ತಿಂದು ಫುಲ್ ತಿಂತೀನಿ ಗೊತ್ತಾ. ನಂಗೆ ಮ್ಯಾಂಗೋ ಇಷ್ಟ. ಆ್ಯಂಡ್ ರೆಸಾರ್ಟಲ್ಲೆಲ್ಲ ಆಟ ಆಡಿಕೊಂಡು ನಾವು ಸ್ಟೇ ಆಗೋವಂತಹ ಪ್ಲ್ಯಾನೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಬಂದಿದ್ದೀವಲ್ವ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಮೆಗಾ ಹೋಮ್ ಸ್ಟೇಗೆ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋದರು. ಹೋಮ್ ಸ್ಟೇ ಅಂತೂ ಮನೆ ಥರನೇ ಫೀಲ್ ಆಗುತ್ತೆ. ಯಾರೆಲ್ಲ ಔಟ್ಸೈಡ್ ಅಂದರೆ ಸಿಟಿಯಲ್ಲೆಲ್ಲ ಇರ್ತೀರಾ ಅವ್ರಿಗೆಲ್ಲ ನೇಚರ್ ಅಂದರೆ ಎಂಜಾಯ್ ಮಾಡಬೇಕು ಅಂತೆಲ್ಲ ತುಂಬಾ ಇಷ್ಟ ಇರುತ್ತಲ್ವ, ಅಂಥವರಿಗೆ ಈ ಒಂದು ಹೋಮ್ ಸ್ಟೇಯಲ್ಲಿ ವೆದರ್ ಆಗಿರ್ಬೋದು, ಗುಡ್ಡ ಬೆಟ್ಟ ಮತ್ತು ನೀರಲ್ಲಿ ಆಟ ಆಡೋ ಅಂಥದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಟ್ ನಮಗೆಲ್ಲ ಏನಂತ ಅಂದರೆ ನಮ್ಮೂರ ಸೈಡೆಲ್ಲ ಇದೇ ಥರ ನೇಚರ್ ಇರುತ್ತೆ ಅಲ್ವಾ, ನಮಗೆ ಆ ಸೀನರಿನ ನೋಡಿ ವಾವ್ ಅಂತ ಅನಿಸುತ್ತೆ. ಹಾಯ್ 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 ಬಾಯ್ ಯೋಗಿತಾ, ಜಾಯಿನ್ ಆಗೋ. ನಿಜವಾಗ್ಲೂ ನಾವೆಲ್ಲರೂ ಇದ್ದಂತಹ ಒಂದು ಟೈಮ್ನ ಇವಾಗಲೂ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ನನಗೆ. ಈ ಒಂದು ವಿಡಿಯೋನ ತುಂಬ ದಿನ ಆದಮೇಲೆ ಎಡಿಟ್ ಮಾಡ್ತಿದ್ದೀನಿ. ಮತ್ತೆ ನಾವೆಲ್ಲರೂ ಕೂಡ ಒಂದ್ಸತಿ ಮೀಟ್ ಆಗಬೇಕು, ಒಂದು ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ನನಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ. ನಾವು ಒಂದು 10 ಮಿನಿಟ್ಸ್ ಬೇಗ ಬಂದುಬಿಟ್ಟಿದ್ರೆ ನಮಗಂತೂ ತುಂಬಾ ಚೆನ್ನಾಗಿರುವಂತಹ ಒಂದು ಸನ್ಸೆಟ್ ಸಿಗ್ತಾ ಇತ್ತು. ಈ ಥರ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಒಂದು ಅಟ್ ಅ ಟೈಮ್ ಎಲ್ಲರೂ ಲೆಫ್ಟ್ ರೈಟಿಗೆ ಈ ಥರ ಕೈನ ಹಾಕಬೇಕು ಅಂತ ಹೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳ್ತಾ ಇದ್ವಿ. ಅದಾದಮೇಲೆ ನೈಟ್ ಎಲ್ರಿಗೂ ಕೂಡ ಒಂದು DJ ನೈಟ್ ಥರ ಇರಲಿ ಅಂತ ಹೇಳಿ ಹೋಮ್ ಸ್ಟೇಯಲ್ಲಿ ಫೈರ್ ಕ್ಯಾಂಪೆಲ್ಲ ಹಾಕ್ಕೊಟ್ರು. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಂದರೆ ಡ್ಯಾನ್ಸ್ ಅಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ನನಗನ್ಸುತ್ತೆ ನಾವು ಏನೇ ಜೀವನದಲ್ಲಿ ಅರ್ನ್ ಮಾಡ್ಬೋದು ಮತ್ತು ಎಲ್ಲದು ಏನಿದ್ರೂ ಕೂಡ ಒಂದು ಸಂಬಂಧಗಳನ್ನ ಉಳಿಸ್ಕೊ ಹೋಗೋವಂಥದ್ದು, ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಲೈಫಲ್ಲಿ. ಕೆಲವರಿಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಆ ಥರದ್ದೆಲ್ಲದನ್ನು ಕೂಡ ನಾವು ಉಳಿಸ್ಕೊಂಡು ಎಷ್ಟು ದಿನ ಬದುಕಿರ್ತೀವಿ ಅಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಎಲ್ಲರ ಜೊತೆನೂ ಜಾಸ್ತಿ ಬೇಗ ಮಿಂಗಲ್ ಆಗ್ತೀನಿ, ಕ್ಲೋಸ್ ಆಗಿಬಿಡ್ತೀನಿ. ಮತ್ತು ಎಲ್ಲರನ್ನೂ ಮೀಟ್ ಮಾಡೋ ಅಂಥದ್ದು, ನಾವೆಲ್ಲರೂ ಕೂಡ ಸೇರೋ ಅಂಥದ್ದು ನಾವೆಲ್ಲ ಆವಾಗ ಮಾಡ್ತಾನೆ ಇರ್ತೀವಿ. ಬಟ್ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಹಾಗೆ ಬಿಡದೆ ನನ್ನ ಮೋಹನ್ನ ಕೂಡ ಎಲ್ಲರೂ ಹಿಂಸೆ ಮಾಡಿ ಒಂದು ಸ್ಟೆಪ್ ಹಾಕ್ಸಿದ್ರು ಅಂತ ಹೇಳಿ ನಾನು ಮೋಹನು ಕೂಡ ಒಂದು ಸ್ಟೆಪ್ ಹಾಕಿದ್ವಿ. ಲಿಪಿನೂ ಕೂಡ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ಲು. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಮೆಗಾ ಹೋಮ್ ಸ್ಟೇಗೆ ವಿಸಿಟ್ ಮಾಡಿ ಅಲ್ಲಿ ನೈಟ್ ಈ ಥರ ಫೈರ್ ಕ್ಯಾಂಪ್ನ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು, ಸಾಂಗ್ಸ್ ಎಲ್ಲ. ಬಟ್ ಗ್ರೂಪ್ ಹೋದರೆ ಚೆನ್ನಾಗಿರುತ್ತೆ ಕಪಲ್ಸ್ಗಿಂತ ನನಗೆ ಅನ್ನಿಸ್ತು. ಬಟ್ ಹೋಮ್ ಸ್ಟೇ ಅಂದರೆ ಕಂಪ್ಲೀಟಾಗಿ ಒಂದು ಮನೆ ಹೇಗಿರುತ್ತೆ ಅದೇ ಥರ ಫೀಲ್ ಆಗುತ್ತೆ. ಬೇರೆ ನೀವು ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು ಆ ಥರದ್ದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋ ಹಾಗಿರಲ್ಲ ಈ ಒಂದು ಹೋಮ್ ಸ್ಟೇಯಲ್ಲಿ. ಲಿಪಿ ಅಂತೂ ಫುಲ್ಲು ಪುಷ್ಪವತಿ ಅಲ್ಲ ಸಾರಿ ಯಾವುದಿದು ರೀಸೆಂಟಾಗಿ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಇತ್ತಲ್ಲ ಪುಷ್ಪದ ರಿಲೇಟೆಡ್, ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ಲು. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ಎಲ್ಲರೂ ಪಾಪ ನಾವು ಕರೆದ ತಕ್ಷಣ ಅವರ ಒಂದು ಟೈಮ್ನ ಫ್ರೀ ಮಾಡಿಕೊಂಡು ಸ್ಟೇ ಆಗಿದ್ದರು. ಪಾಪ ಯೋಗಿತಾ ಮತ್ತು ಪ್ರಿಯಾ ಎಲ್ಲರಿಗೂ ಕೂಡ ಶೂಟಿಂಗ್ ಇತ್ತು. ಆದರೂ ಕೂಡ ಅವ್ರು ನಮಗೋಸ್ಕರ ಇಲ್ಲಿ ಸ್ಟೇ ಆಗಿ ಬೆಳಗ್ಗೆ 5 o'clock ಹೊರಟ್ಬಿಟ್ರು. ಅವ್ರಿಗೂ ಅವ್ರದ್ದೇ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಆದರೂ ನಮ್ಮ ಮಾತಿಗೆ ಒಂದು ವ್ಯಾಲ್ಯೂನ ಕೊಟ್ಟು ಉಳ್ಕೊಂಡಿದ್ರು. ಬಟ್ ನಿಶು ಅಂತೂ ನೆಕ್ಸ್ಟ್ ಡೇ ಬೆಳಗ್ಗೆ 5 o'clock ಕರ್ಕೊಂಡು ಹೋಗ್ಬಿಟ್ರು. ಪ್ರಿಯಾ ಪಾಪ ಏನೋ ಕೆಲಸ ಇದೆ ಅಂತ ಹೇಳಿ ತುಂಬಾ ಅಳ್ತಾ ಇದ್ಲು. ಲಿಪಿ ಬೇಕು ಅಂತ ಹೇಳಿ ನನ್ನ ಪಕ್ಕನೇ ಮಲ್ಕೋಬೇಕು ಅಂತ ಹೇಳಿ ಕೊನೆಗೂ ನನ್ನ ಪಕ್ಕನೇ ಮಲ್ಕೊಬಿಟ್ಟಿತ್ತು ನಿಶು. ಶ್ರುತಿಯಮ್ಮ ಅಂತೀನಿ ಅಂತ ಲಿಪಿಗೆ ಸ್ವಲ್ಪ ಜಲಸ್ ಆಗ್ತಿತ್ತು. ಅಂತ ಪರವಾಗಿಲ್ಲ ಬಿಡು ಅಂತ ಹೇಳಿ ಲಿಪಿನೂ ಆರಾಮಾಗಿ ಮಲ್ಕೊಂಡಿದ್ಲು. ಮತ್ತು ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಮಲ್ಕೊಂಡೆದ್ದು ಅವರು ಜೋಷಿತಾ, ನಿಶು ಮತ್ತು ಯೋಗಿತಾ ಎಲ್ಲ ಯಾರೂ ಉಳ್ಕೊಂಡಿಲ್ಲ. ನಮಗೂ ಕೂಡ ಎಲ್ರಿಗೂ ಕೆಲಸ ಇದೆ ಅಂತ ಹೇಳಿದ್ರು ಅಂತ ಹೇಳಿ ಮೋಹನ್ ಅವರನ್ನು ಕರ್ಕೊಂಡೋಗಿ ಸಕಲೇಶ್ಪುರಕ್ಕೆ ಡ್ರಾಪ್ ಮಾಡಿದ್ರು. ನಾನು ಇದ್ರದ್ದು ರೆಸಾರ್ಟ್ ಅಡ್ರೆಸ್ನ ನಿಮಗೆ ಹೇಳಿದ್ದೆ ಅಲ್ವಾ, ಅದೇ ಇದು ಅಗ್ನಿ ಅಂತ ಇದೆ, ಸಕಲೇಶ್ಪುರದ ಹತ್ರ ಅಗ್ನಿ ಅಂತ ಇರುವಂತಹ ಊರಲ್ಲಿ ಮೆಗಾ ಹೋಮ್ ಸ್ಟೇ ಅಂತ ಹೇಳಿ. ಇದ್ರದ್ದು ನಾನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲ ಅಂತಂದರೆ ನೀವು ಗೂಗಲಲ್ಲಿ ಮೆಗಾ ಹೋಮ್ ಸ್ಟೇ ಅಂತ ಹೇಳಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಸಕಲೇಶ್ಪುರದ ಹತ್ರ ಅಗ್ನಿ ಅಂತ ಇರುವಂಥ ಊರು. ಆಮೇಲೆ ನಮ್ಮ ಏನ್ ಕಾಣಿದು ಇದು ಎಲ್ಲರೂ ಕೂಡ ಮಲಗಿ ಎದ್ದಾದಮೇಲೆ ಬೆಳಗ್ಗೆ ಒಂದು 6:45 7 o'clock ಅಲ್ಲೇ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ಕೆಲವೊಂದು ವಾಟರ್ ಗೇಮ್ಸ್ ಇದೆ. ಕೆಲವೊಂದಂತೂ ತುಂಬಾ ಅಡ್ವೆಂಚರ್ ಆಗಿತ್ತು ಗೇಮ್ಸು. ಬಟ್ ನಾನು ಫ್ರ್ಯಾಂಕಾಗಿ ಹೇಳ್ತಿದ್ದೀನಿ ನಿಮ್ಮ ಹತ್ರ, ವೀಡಿಯೋಗೋಸ್ಕರನೇ ಆ ಗೇಮ್ಸ್ ಎಲ್ಲ ಆಟ ಆಡ್ದೆ, ಇಲ್ಲ ಅಂದರೆ ನಿಜವಾಗ್ಲೂ ಆಟ ಆಡ್ತಿರ್ಲಿಲ್ಲ. ಬಟ್ ತುಂಬಾ ಸೇಫ್ಟಿ ಆಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇನ್ನು ವಸಂತ್ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ರು. ನಾವು ಯಾರು ಗೊತ್ತಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡಿದ್ರು. ಬಟ್ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕಾಗತ್ತೆ. ತೋಟದ ಒಳಗಡೆಯಿಂದ ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಹೀಗೆ ನಾವು 6 monthsಗೆ ಒಂದ್ಸತಿ ಅಥವಾ 3 monthsಗೆ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿ ನಮ್ಮ ಫ್ರೀ ಟೈಮ್ ಹೇಗಿರುತ್ತೆ ಆ ಒಂದು ಟೈಮಲ್ಲಿ ಫ್ರೀ ಮಾಡಿಕೊಂಡು ಈ ಥರ ಎಲ್ಲ ಫ್ರೆಂಡ್ಸು ಕೂಡ ನಾವು ಸೇರ್ತಾ ಇರ್ತೀವಿ, ಕಸಿನ್ಸು ಕೂಡ ಸೇರ್ತಾ ಇರ್ತೀವಿ. ಇದು ನಾವು ತೋಟದಿಂದ ಕೆಳಗಡೆ ಇಳ್ಕೊಂಡು ಬಂದ್ವಲ್ವಾ, ಇದನ್ನೆಲ್ಲ ಹಳ್ಳಿಗಳ ಕಡೆ ಎಂಥದ್ದು ಹೊಳೆ ಹರಿತಾ ಇರೋದು ಅಥವಾ ನಿಂತ್ಕೊಂಡಿರುವಂಥ ಹಳ್ಳ ಅಂತೆಲ್ಲ ಕರೀತಾರಲ್ವ, ಅಲ್ಲಿ ಇವ್ರದ್ದೇ ಆದಂತಹ ಜಾಗ ಇರೋದ್ರಿಂದ ಪ್ಲ್ಯಾನ್ ಮಾಡಿ ಈ ಥರ ಎಲ್ಲ ಗೇಮ್ಸ್ನೆಲ್ಲ ಹಾಕಿದ್ದಾರೆ. ನಾನು ಲಿಪಿ ಬಿದ್ದೋಗ್ತಾಳೆ ಅಂತ ಲಿಪಿ ಎಷ್ಟು ಧೈರ್ಯ ಮಾಡಿ ಹತ್ತಿದ್ಲು ಅಂದರೆ ನನಗೆ ಶಾಕ್ ಆಯಿತು. ನಾನು ಸಿಂಚು ಪ್ಲೀಸ್ ನನ್ನ ಹಿಂದೆನೇ ಇರು, ಲಿಪಿ ಮುಂದೆನೇ ಇರು ಅಂತ ನನಗೆ ಭಯ. ಯಾಕೆಂದರೆ ನಾನೆಲ್ಲರೂ ಬಿದ್ದುಬಿಟ್ರೆ, ಲಿಪಿ ಎಲ್ಲರೂ ಬಿದ್ದುಬಿಟ್ರೆ ಇಟ್ಕೊಳೋರು ಯಾರೂ ಇರಲ್ಲ ಅಂತ ಹೇಳಿ. ನೀವೇ ನೋಡ್ಬೋದು ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ, ಅಲ್ಲಿ ಏಣಿ ಥರ ಹಾಕಿದಾರಲ್ಲ. ಬಟ್ ಕೆಳಗಡೆ ಒಂದು ಬಲೆ ಹಾಕಿದ್ದಾರೆ, ಬಿದ್ದರೂ ಕೂಡ ಇಟ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೂ ಅಲ್ಲಿಗೆ ಬಿದ್ದು ಮತ್ತು ಅವಳನ್ನ ಎತ್ಕೊಳ್ಳೋದು ಹೆಂಗಪ್ಪ ಅಂತ ಬೇರೆ ಟೆನ್ಷನ್ ಆಗಿತ್ತು. ಅಂತೂ ನಿಧಾನಕ್ಕೆ ಬಂದ್ವಿ. ನಾನು ಬೇರೆ ಅಲ್ಲಿಂದ ಕಿರ್ಚ್ಕೊತಾ ಇದ್ದೀನಿ, ವಿಡಿಯೋ ಮಾಡ್ರೋ ಝೂಮ್ ಮಾಡ್ರೋ ಅಂತ ಹೇಳಿ. ಯಾಕಂದರೆ ನನಗೆ ವಿಡಿಯೋ ಬೇಕು ಅಂತ ಹೇಳಿ ನಂದು, ಯಾಕಂದರೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಲ್ವಾ ಅಂತ ಹೇಳಿ. ನೀವೇ ನೋಡಿ ಎಷ್ಟು ಚಿಕ್ಕ ಹಗ್ಗ ಇದೆ, ಹಗ್ಗದ ಮೇಲೆ ಒಂದೊಂದೇ ಕಾಲಿಟ್ಕೊಂಡು ಹೋದ್ವಿ. ಹೋಗೋ ತನಕನೂ ನನಗೆ ಭಯ. ಬಟ್ ನಿಜವಾಗ್ಲೂ ಲಿಪಿ ಮಾತ್ರ ಇದರಲ್ಲಿ ಫುಲ್ ಗ್ರೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪನೂ ಹೆದರಿಕೆನೇ ಇಲ್ಲ ಅವಳಿಗೆ. ಆಮೇಲೆ ಇದರಿಂದ ಫುಲ್ ಈ ಥರ ರೋಪಲ್ಲಿ ನಾವು ಹೋದ್ವಿ. ಅದಾದಮೇಲೆ ಕೆಲವರೆಲ್ಲ ಈಜೋಡಿದ್ರು. ತುಂಬಾ ನಿಂತ್ಕೊಂಡಿರುವಂತಹ ನೀರಿಲ್ಲ, ಸ್ವಲ್ಪ ಹರಿಯುತ್ತೆ, ಬಟ್ ಸ್ವಲ್ಪ ನಿಂತ್ಕೊಂಡಿದೆ ಅಲ್ಲಿ ನೀರು. ಅಲ್ಲಿ ಕೆಲವ್ರು ಬಂದಿದ್ರಲ್ಲ ಹೋಮ್ ಸ್ಟೇಗೆ, ಅದರಲ್ಲಿ ಒಬ್ರ ಹತ್ರ ಸುಮ್ಮನೆ ಹೋಮ್ ಸ್ಟೇ ಬಗ್ಗೆ ಒಂದು ಹಾನೆಸ್ಟ್ ರಿವ್ಯೂ ಕೊಡ್ತೀರಾ ಅಂತೆಲ್ಲ ಕೇಳಿದ್ವಿ. ಸರಿ ಅಂತ ಹೇಳಿ ಅವರು ಕೊಡ್ತೀನಿ ಅಂತ ಒಪ್ಕೊಂಡ್ರು. ಎಲ್ಲರೂ ಸ್ಲಿಪ್ಪರೆಲ್ಲ ಬಿಟ್ಟಿದ್ರಲ್ಲ, ಎಲ್ಲರೂ ಸ್ಲಿಪ್ಪರ್ನು ಹೆಂಗೆ ಕೈಯಲ್ಲಿ ಇಟ್ಕೊಬರೋದು ಅಂತೇಳಿ ಒಂದು ಕಡ್ಡಿ ತೊಗೊಂಡು ಹಾಕ್ಕೊಂಡು ಇಟ್ಕೊಂಡು ಬಂದೆ. ಮಕ್ಕಳೆಲ್ಲ ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡಿಕೊಂಡ್ರು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳಿ. ಬಟ್ ನೀರು ಮಾತ್ರ ತುಂಬಾ ತಣ್ಣಕ್ಕಿತ್ತು. ನಾನು ಇಳಿಯಲ್ಲ ಅಂತ ಹೇಳಿ ಬಾ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ನಿಜವಾಗ್ಲೂ ಇಳ್ದಿದ್ದೀನಿ ನಾನು ಈ ಮಕ್ಕಳಿಗೋಸ್ಕರ. ಕೊನೆಗೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಬಂದ್ವಿ. ಲಿಪಿನೂ ಕೂಡ ಸ್ವಲ್ಪ ಹೆದರ್ಕೊಳ್ತಾ ಇದ್ಲು ಅಂತ ಹೇಳಿ ಸಾಕು ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದ್ವಿ. ಬಳೆ ಅಲ್ವಾ, ಅಂದರೆ ಸ್ವಲ್ಪ ಮಳೆ ಬರ್ತಾ ಇತ್ತು ಅವತ್ತು, ಹಾಗಾಗಿ ನಡುಗ್ತಾ ಇದ್ಲು ಅಂತ ಹೇಳಿ ಎಲ್ಲರೂ ಹೊರ್ಗಡೆ
ಹೊರಗಡೆ ಕರ್ಕೊಂಡು ಬಂದ್ವಿ. ನಮ್ಮ ಮಕ್ಕಳು ಅಲ್ಲಿ ಏನೇನಿದೆ ಅದು ಎಲ್ಲದೂ ಆಟ ಆಡಬೇಕು. ಹುಡುಗರಲ್ವಾ, ಎಲ್ಲ ಹಗ್ಗಗಳಿಗೆ ಆಟ ಆಡೋದು, ಹತ್ತೋದು, ಇಳಿಯೋದು, ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ರು. ನಾವಿಲ್ಲಿ ಒಬ್ರದ್ದು ರಿವ್ಯೂನ ತಗೊಳ್ತಾ ಇದ್ದೀವಿ ನೋಡಿ. ಹೇಳು, ಏನ್ ಹೇಳ್ತೀಯಾ? ನೀವು ಒಂದ್ಸರಿ ಬಂದು ಇಲ್ಲಿ ಹೇಗಿದೆ ಅಂತ ಟ್ರೈ ಮಾಡಿ ಮತ್ತೆ ಎಂಜಾಯ್ ಮಾಡಿ. ಓಕೆ, ಡನ್. ಆಕ್ಚುಲಿ ನನಗೆ ಈ ತರ ಅಡ್ವೆಂಚರ್ಸ್ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ. ಲೈಕ್ ನಿಮ್ಗೇನಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ನನ್ನ ಚಿಕ್ಕ ಮಗಳನ್ನ ಇಟ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ತುಂಬಾನೇ ಸೇಫ್ಟಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿ ಆಟ ಆಡ್ಬೋದು. ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಕಂಪ್ಲೀಟ್ ಅವ್ರದ್ದು ಹೋಮ್ ಸ್ಟೇ ವಿಡಿಯೋನು ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ವಸಂತ, ಹೆದರಿಕೆ ಆಯ್ತಾ ನಿಂಗೆ? ಮತ್ತೆ ಇಲ್ಲಿ ತುಂಬಾ ನ್ಯಾಚುರಲ್ ಆಗಿರುವಂತಹ ನೀರು. ನಾವಿವಾಗ ವಂಡರ್ಲಾ, ಫ್ಯಾಂಟಸಿ ಪಾರ್ಕ್ ಆ ತರ ಎಲ್ಲ ಹೋದ್ರೆ ಅಲ್ಲೆಲ್ಲ ಏನೇಳಿ ಕ್ಲೀನ್ ಮಾಡ್ತಾರೆ ಅಲ್ವಾ, ಏನೋ ಹಾಕ್ತಾರಲ್ಲ, ಏನಾಗ್ತಾರೆ, ಕ್ಲೋರಿನ್ ಹಾಕಿ ಕ್ಲೀನ್ ಮಾಡ್ತಾರೆ. ಬಟ್ ಇಲ್ಲೇನು ಯಾವ್ದೇ ರೀತಿ ಸ್ಟಾಗ್ನೆಂಟ್ ವಾಟರ್ ಇಲ್ಲ, ಹರಿಯ ನೀರಿರೋದ್ರಿಂದ ಆರಾಮಾಗಿ ನೀವು ಆಟ ಆಡ್ಬೋದು. ಹೌದಾ ವಸಂತ್? ನಾವು ಹಾನೆಸ್ಟ್ ರಿವ್ಯೂ ಕೊಡ್ತಿದೀವಾ? ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದೀವಿ ನಾವಿಲ್ಲಿ. ಬಂದಿರುವಂತಹ ಪಬ್ಲಿಕ್ ಒಂದು ರಿವ್ಯೂನ ತಗೊಳ್ತಾ ಇದೀವಿ, ಹಾನೆಸ್ಟ್ ರಿವ್ಯೂನ ಅಷ್ಟೇ. ಅದರಲ್ಲಿ ಯಾರ್ದೋ ಒಬ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಆಡಾಗ್ಬಿಡುತ್ತೆ ಅಂತ ಹೇಳಿ, ನಾನು ನನ್ನ ಮನೇಲಿ ವೈಫಿಗೆ ಹೇಳಿ ಬಂದಿಲ್ಲ, ಪ್ಲೀಸ್ ವಿಡಿಯೋ ಮಾಡಬೇಡಿ ಅಂತ. ಸರಿ ಅಂತ ಹೇಳಿ ಪಾಪ ಇವ್ರ ಹತ್ರ ಒಂದು ರಿವ್ಯೂನ ತಗೊಂಡ್ವಿ ಅವ್ರ ಹತ್ರ. Mega Homestay is a nice experience. Actually, we have a lot of things to be done over here. You can explore different kinds of games. We have multiple games. For example, badminton, you have cricket, you can try. You can come over here with your family, spend some time. You have nice water sports as well. You can see at back you have this zip line and all those things. Stagnant water, so not much, but still you will have a lot of experience over here. It's amazing. Spend some time with your family, and that's it from my side. Thank you so much. ಅಲ್ಲಿ ಹೇಳಿದ್ದಾರೆ ನೋಡಿ, ದೀದಿ ಕ ಬೋಲ್ ಕ್ಯಾಯೇ ಅಂತ ಎಲ್ಲ ಸುಮ್ಮನೆ ಅವರವರೇ ತಮಾಷೆ ಮಾಡ್ಕೊಳ್ತಾ ಇದ್ರು. ಸರಿ, ಅಲ್ಲಿ ಸ್ಟೇ ಆಗಿದ್ದ ನೆಕ್ಸ್ಟ್ ಡೇ ಕೂಡ ಅಲ್ಲಿ ನನ್ನ ವೀವರ್ಸ್ ಕೂಡ ನನ್ನ ಮಾತಾಡ್ಸಿದ್ರು, ವೀಡಿಯೋಸ್ನ ನೋಡ್ತೀವಿ ಅಂತ ಹೇಳಿ. ಬಟ್ ಅವರು ಕೂಡ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ, ಬಟ್ ಫುಡ್ ನಮ್ಗೆ ಯಾಕೋ ಅಷ್ಟೊಂದು ಖುಷಿ ಆಗಲಿಲ್ಲ, ಬೆಳಗ್ಗೆ ತಿಂಡಿ ಅಂತ ಹೇಳಿದ್ರು. ಬಟ್ ನಾವು ಅವ್ರ ಹತ್ರ ಕೇಳಿದಾಗ, ಇಲ್ಲ, ರೀಸೆಂಟಾಗಿ ನಾವು ಅಡುಗೆ ಮಾಡಿಸೋವಂತಹ ಶೆಫ್ ಚೇಂಜ್ ಆಗಿದ್ದಾರೆ, ಬಟ್ ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ ರಾತ್ರಿ ಊಟ ತುಂಬ ಚೆನ್ನಾಗಿತ್ತು, ಬೆಳಗ್ಗೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಅವರು ರಿವ್ಯೂನ ಕೊಟ್ಟರು. ನಮಗೂ ಕೂಡ ಹಾಗೆ ಅನ್ನಿಸ್ತು. ನಾವು ಉಳಿದಿದ್ದಂತಹ ರೂಮ್ನ ಬಿಟ್ಟು ನಾವಿವಾಗ ಎಲ್ಲಿ ಉಳಿದಿರಲಿಲ್ಲ, ಅಲ್ಲಿ ಬೇರೆ ಗೆಸ್ಟ್ ಎಲ್ಲ ಉಳಿದಿದ್ರಲ್ವ, ಅವ್ರದ್ದು ರೂಮ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೋಮ್ ಸ್ಟೇ ಅಂತ ಅಂದರೆ ದೊಡ್ಡ ಹೋಮ್ ಹೇಗಿರುತ್ತೆ ಹಾಗೇ, ಬಟ್ ಇಲ್ಲೆಲ್ಲ ಕಪಲ್ಸ್ಗಿಂತ ಫ್ಯಾಮಿಲಿ ಆ ಥರ ಬಂದರೆ ಚೆನ್ನಾಗಿರುತ್ತೆ. ಆರಾಮಾಗಿ ಪೀಸ್ಫುಲ್ಲಾಗಿ ನೀವಿಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ನೆಟ್ವರ್ಕ್ ಮಾತ್ರ ಇಲ್ಲಿ ಸಿಗಲ್ಲ. ಯಾರಾದರೂ ಫೋನ್ ಇಟ್ಕೊಂಡು ಕುತ್ಕೊಬೇಕು ಆ ಥರದವರೆಲ್ಲ ಇರ್ತಾರಲ್ವ, ಅವ್ರಿಗೆಲ್ಲ ಸ್ವಲ್ಪನೇ ನೆಟ್ವರ್ಕ್ ಸಿಗುತ್ತೆ, ಜಸ್ಟ್ ಕಾಲ್ ಬಂದು ಹೋಗುತ್ತೆ. ಬಟ್ ನೀವು ಜಾಸ್ತಿ ಬ್ರೌಸ್ ಮಾಡಲಿಕ್ಕಾಗಲಿ, ಸ್ಕ್ರಾಲ್ ಮಾಡಲಿಕ್ಕಾಗಲಿ ಇಲ್ಲ ಅಷ್ಟು ನೆಟ್ವರ್ಕ್ ಸಿಗಲ್ಲ. ನೀವೇನಾದರೂ ಈ ಒಂದು ಮೆಗಾ ಹೋಮ್ ಸ್ಟೇಲಿ ಬಂದು ಪೀಸ್ಫುಲ್ಲಾಗಿ ಕುತ್ಕೊಂಡು ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡ್ಬೋದು. ಅದು ಕಾಣ್ತಾ ಇರೋವಂಥದ್ದು ಡೈನಿಂಗ್ ಏರಿಯಾ, ನಾನು ಮೇಲಿಂದ ಅದನ್ನು ಕವರ್ ಮಾಡ್ಕೊಂಡಿದ್ದೀನಿ. ಇದೊಂಥರ ವೆಲ್ ಪ್ಲ್ಯಾನ್ಡ್ ಆಗಿನೇ ಮನೆ ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಈ ಕಡೆನೂ ನಾವು ಇಳ್ಕೊಂಡು ಬರ್ಬೋದು, ಮೆಟ್ಲಿದೆ, ಆ್ಯಂಡ್ ಆ ಕಡೆನೂ ಇಳ್ಕೊಂಡು ಬರ್ಬೋದು ಮೆಟ್ಲಲ್ಲಿ. ಅದಕ್ಕೂ ಲೈಕ್ ಕಾಣಿಸ್ತಿದೆ ಅಲ್ಲ, ಹೀಗೆ ನೋಡ್ತಿದ್ದೀರಾ, ಚೆನ್ನಾಗಿದೆ. ಬಟ್ ವ್ಯೂ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ, ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಕೆಳಗಡೆ ಎಲ್ಲ ಜಿಪ್ ಲೈನ್ ಆಗಿರ್ಬೋದು, ಕೆಲವೊಂದು ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ನ ಕೂಡ ನೀವು ಮಾಡ್ಬೋದು. ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಂದೊಂದು ರೀಲ್ಸ್ ಮಾಡ್ಕೊಳ್ಳೋದು ಮಾತಾಡ್ತಾಯಿದ್ರು. ನಾನು ನನ್ನ ಕಸಿನಿಗೆ ನಾವೊಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡು ಬರೋಣ ಅಂತ ಹೇಳಿ ಒಂದು ರೌಂಡ್ ಹೋಮ್ ಸ್ಟೇನ ಹಾಕ್ಕೊಂಡು ಬಂದ್ವಿ. ಆ್ಯಂಡ್ ನೀರಲ್ಲಿ ಆಟಾಡ್ತಾ ಇದ್ರಲ್ಲ, ಅವರು ಕೂಡ ಅಲ್ಲೇ ಕೂತಿದ್ರು. ನಾವು ವೀಡಿಯೋನ ಸೈಡಿಗೆ ಇಟ್ಕೊಂಡು ಬಂದ್ವಿ. ಇಟ್ಸ್ ಓಕೆ, ತಗೊಳ್ಳಿ, ಪರವಾಗಿಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಅಂದರು. ಅಯ್ಯೋ ಬೇಡ, ನೀವು ಮನೇಲಿ ಹೇಳಿ ಬಂದಿಲ್ಲ ಅಂತಿದ್ದೀರಲ್ಲ ಅಂತ ಹೇಳಿದೆ. ನೋ ಡ್ರೆಸ್ ಚೆನ್ನಾಗಿರ್ಲಿಲ್ವಲ್ಲ, ನೀವು ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳಿ ಹಂಗೆ ಹೇಳಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲಿರುವಂತಹ ಗೆಸ್ಟನ್ನು ಕೂಡ ಮಾತಾಡಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನಗೆ ಫಸ್ಟಿಂದನೂ ಒಂಥರ ಫ್ರೆಂಡ್ಸ್, ಹಾಸ್ಟೆಲಲ್ಲೇ ಬೆಳೆದಿರೋದ್ರಿಂದ ಫ್ರೆಂಡ್ಸ್ಗಳ ಜೊತೆನೇ ಹೊರಗಡೆ ಹೋಗಿ ಫ್ರೆಂಡ್ಸ್ಗಳ ಜೊತೆ ಇದ್ದು ಇರೋಕ್ಕೆ ತುಂಬಾ ಇಷ್ಟ. ನನಗೆ ಒಬ್ಬಳೇ ಇರೋದು ಅಂದರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಮನೇಲಾಗಿರ್ಬೋದು, ಯಾವಾಗಲೂ ಯಾರಾದರೂ ಇರಬೇಕು ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಇಷ್ಟು ದಿನ ಬಂದಿದ್ದೀನಿ. ಬಟ್
ಹಾಗೇ ನನ್ನ ಜೊತೆ ಯಾವಾಗಲೂ ಮನೇಲಿ ಯಾರಾದರೂ ಇದ್ದೇ ಇರ್ತಾರೆ. ನಾವು ಹಾಸನಲ್ಲಿ ರೆಂಟಿಗಿದ್ದಂತಹ ಮನೇಲೂ ಅಷ್ಟೇ, ನಂಗೆ ಒಬ್ಬಳೇ ಇರೋದು ಅಂದರೆ ಆಗಲ್ಲ, ಯಾರಾದರೂ ಇರಬೇಕು. ಮತ್ತು ಮನೆ ಬಾಗಿಲೇ ಹಾಕ್ತಿರ್ಲಿಲ್ಲ ನಾನು ಹಾಸನಲ್ಲಿದ್ದಾಗ. ಯಾವಾಗಲೂ ಡೋರ್ ಓಪನ್ ಮಾಡಿಕೊಂಡೇ ಇರ್ತಾಯಿದ್ದೆ, ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ತಿರುಗಾಡ್ಕೊಂಡು ಎಲ್ಲ. ಸೊ ಹಾಗಾಗಿ ನನಗೆ ಯಾವಾಗಲೂ ಜನದ ಜೊತೆ ಇರೋದು ಅಂದರೆ ತುಂಬಾ ಇಷ್ಟ. ಇವಾಗಲೂ ಕೂಡ ಅದೇ ಥರ ಕಂಟಿನ್ಯೂ ಆಗ್ತಾ ಇದೆ. ಹೋಮ್ ಸ್ಟೇ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಮಾಡ್ಕೊಂಡಾದಮೇಲೆ ಎಲ್ರದ್ದು ಒಂದು ಗ್ರೂಪ್ ಫೋಟೋನ ತಗೊಳ್ಳೋಣ ಅಂತ ಹೇಳಿ ಗ್ರೂಪ್ ಫೋಟೋನ ತಗೊಂಡು ನಾವೆಲ್ಲರೂ ಕೂಡ 2 ಕಾರಲ್ಲಿ ಹೊರಟ್ವಿ. ಸಿಂಚು ಅವಳ ಕಾರಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಕೂತ್ಕೊಂಡ್ಳು, ನಾನು ಅವಳ ಕಾರಲ್ಲೇ ಕೂತ್ಕೊಂಡೆ ಬರಬೇಕಾದ್ರೆ. ಮತ್ತು ಮೋಹನ್ ಕಾರಲ್ಲಿ ಬೇರೆಯವ್ರನ್ನೆಲ್ಲ ಕೂರಿಸ್ಕೊಂಡು ಬಂದರು. ಮನೆಗೆ ಬಂದಾದಮೇಲೆ ನೈಟು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದರು ಅದೇ ದಿನ. ಬಟ್ ಅವರು ವಸಂತ್ ಅವರೆಲ್ಲ ಇದ್ರಲ್ಲ, ಅವ್ರು ಅದೇ ದಿನ ನೈಟ್ ಟ್ರೈನಿಗೆ ಹೊರಡ್ತಾ ಇದ್ರು. ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಬ್ಯುಸಿ ಆಗಿಬಿಟ್ಟೆ. ಆ ಒಂದು ವಿಡಿಯೋನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.